ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು, ಬೇಕಾದವರು. ಪಾಪ ಏನೋ ಯುದ್ಧ ಕಾಲದಲ್ಲಿ ನಮ್ಮಲ್ಲಿ ಬರ್ತಾಯಿದ್ರು, ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು. ಆಮೇಲೆ ಒಂದು ಇದು ಶುರು ಮಾಡಿ ಮಹರ್ಷಿನ ಪದವಿಯನ್ನು ನಾವೇ ಕೊಟ್ವಿ. ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ, ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ನಮಗಂತೂ ಭಾಳ ಸಂತೋಷ. ಯಾಕಂದರೆ ನಮ್ಮ ಹತ್ರ ಬರ್ತಕ್ಕಂಥ ಹುಡುಗ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಎತ್ತರಕ್ಕೆ ಬೆಳೆದಿದ್ದಾನೆ ಅಂದರೆ ಭಾಳ ಸಂತೋಷ. ನಮ್ಮ ಮುರಳಿಯವರೆಲ್ಲ ಹೇಳಿದರು, ಮಾಡ್ತಾಯಿದ್ವಿ ಬುದ್ಧಿ. ನಮ್ಮನ್ನು ಹಿಡಿಯೋದು ಕಷ್ಟ. ನಾವೊಂಥರ ಆನೆ ಇದ್ದಂಗೆ, ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು. ಹಿಂಗಾಗಿ ಆಗಲ್ಲಪ್ಪ, ನಮಗೆಲ್ಲ ಆಗಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಭಾಳ ಒತ್ತಾಯ ಮಾಡಿದರು. ಆನಂದ್ ಬರ್ತಾರೆ ಅಂದರು. ಆಮೇಲೆ ನಮ್ಮ ಜೆ ಡಿ ವೀರಪ್ಪ ಅಂತ ಇಲ್ಲಿ ನಮ್ಮ ಶಿಷ್ಯ ಇದ್ದಾನೆ, ಅವನು ಒಂದು ತಿಂಗಳಿಂದ ಫೋನ್ ಮಾಡೋದು ಬೆಳಗ್ಗೆ ಸಾಯಂಕಾಲ. ಯಾಕಂದರೆ ಆನೆಗೆ ಅಂಕುಶ ಇಟ್ಟಂಗೆ. ನಿನ್ನೆ ಆಗಲ್ಲ ಕಣಪ್ಪ, ಮೈಸೂರಿಗೆ ಹೋಗಿದೆ ಅಂದೆ, ಬಿಡಲಿಲ್ಲ. ಕಾಯಿಲೆ ಬಂದು ಮಲ್ಕೊಂಡು ಈಗ ಬಂದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮರ್ಕಟ ಸ್ವಾಮಿಗಳು, ನಾನು 10 ವರ್ಷ ಅಂತಲ್ಲ ನಿಮ್ಮಲ್ಲಿ, 19 ವರ್ಷಗಳಲ್ಲಿ ಹೋಗಿದ್ವಿ ನಾವು. ಅವ್ರು ಹೇಳ್ತಾ ಇದ್ರು, ಈಗ ನೀವು ಹೇಳ್ದಂಗೆಲ್ಲ ದೇವಿ ನಡೆಸಿಕೊಟ್ಟಿದ್ದಾಳೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಕರೆಸ್ತೀನಿ ಅಂತಂತೇಳಿ ಅವರು ಬಂದಿದ್ದು. ನಿಮಗೆಲ್ಲ ನೋಡಿದ್ದಾಯಿತು. ಹಾಗಾಗಿ ಈ ಅನೇಕ ಉಪಯೋಗ ಇದ್ದಾವೆ. ತಾಂತ್ರಿಕ ವಿದ್ಯೆಯೂ ಇದಾಗಿದೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು, ಉತ್ತರಾಣಿ ವಿರಸೆ ತಿಲಕವಿಡೆ ಲೋಕ ತನ್ನತ್ತ ಸಾರೀತು. ಕತ್ತೆಗಿವಿ ಗಿಡಮೂಲಿಕೆ, ಸಹದೇವಿ ಗಿಡಮೂಲಿಕೆ, ಉತ್ತರಾಣಿ ಗಿಡಮೂಲಿಕೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು, ಎತ್ತಿನ ನಾಲಿಗೆ ಅದು ಗಿಡಮೂಲಿಕೆ. ಕ್ರಮವಾಗಿ ಯೋಗ್ಯ ಗುರುವಿಂದ ಅರ್ತು ಇದು ಒಂದು ಭಂಡಾರ ಅಕ್ಷತೆ ಮಾಡಿ ಹಣೆಗಿಟ್ಟರೆ ತಿಲಕವಿಡೆ ಲೋಕ ತನ್ನತ್ತ ಸಾರಿದ್ದು ಸಲುವಾಗಿದೆ. ಇಂದಿರಾ ಗಾಂಧಿಗೆ 400 ಸೀಟ್ ಬಂತು ಈ ತಿಲಕ ಇಟ್ಕೊಂಡು ಕೂಡಲೇ. ಇದರೊಂದು ಗುಟ್ಟಿದೆ. ಆ ಗಿಡಮೂಲಿಕೆ ಮಹಾಶಕ್ತಿ ಇದೆ. ನಿಮ್ಮ ಮಾಟ ಮಂತ್ರ ಇದೆಲ್ಲ ನಿಜವೇ. ಯಾತ್ರೆಯಿಂದ ಆಗ್ತದೆ, ಗಿಡಮೂಲಿಕೆಯಿಂದ ಆಗ್ತದೆ. ಅವ್ರು ಮುಟ್ಟಿನ ಮುನಿಯ ಅಂತ ಹೇಳಿದರು, ತಲೆಕೊಗ್ಗ ಅಂತ ಹೇಳಿದರು, ಆಮೇಲೆ ಎತ್ತಿನ ನಾಲಿಗೆ ಅಂತ ಹೇಳಿದರು, ಭೂತಾಳೆ ಅಂತಿದ್ದಾವೆ. ಅವೆಲ್ಲ ಗಿಡಮೂಲಿಕೆ ತಂದು ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಯಾರೋ ಹೇಳ್ದ ಅಂದ್ರೆ ಮಾಟ ನಂಬೇಡ್ರಿ. ಯಾವುದಂದರೆ ಏನಾದರೂ ಅವನು ಮಾಟ ಮಂತ್ರ ಮಾಡಬೇಕಾದ್ರೆ ನಿಮ್ಮ ಮೈ ಮೇಲಿನ ಯಾವುದಾದ್ರು ಒಂದು ವಸ್ತು ಬೇಕು. ವಸ್ತು ಬೇಕಂದ್ರೆ ಬೆವರು ಬೇಕು. ಆ ಬೆವರು ಸಿಕ್ಕಿರೋ ಮಾತ್ರ ಸಾಧ್ಯ. ಇನ್ನೆಲ್ಲ ಬೂಟಾಟಿಕೆ ಆಗೋದಿಲ್ಲ. ಅದು ಆ 4 ಗಿಡಮೂಲಿಕೆ ಅಂತ ತರ್ತಾರೆ. ನಿಮ್ಮ ಮೈ ಮೇಲೆ ಬೆವರು ಒಂದೊಂದಕ್ಕೊಂದು, ಲಂಗ್ಸ್ ಕೊಳೆಯೋಕ್ಕೊಂದು, ತಲೆ ಕೆಡಕ್ಕೊಂದು, ಪ್ಯಾರಲಿಸ್ ಹಾಕೊಂದು, ಸಾಯಕ್ಕೊಂದು, ಇವೆಲ್ಲ ಇರ್ತಾವೆಲ್ಲ. ಗಿಡಮೂಲಿಕೆ ಶಕ್ತಿ ಇರುತ್ತೆ ಗಿಡಮೂಲಿಕೆಯಲ್ಲಿ. ಅದೆಲ್ಲ ಹಾಕಿ ನಿಮ್ಮ ಮೈ ಮೇಲೆ ಬೆವರು, ಒಳಗಿನ ಬಟ್ಟೆ ಯಾವಾರ ಸಿಕ್ಕಿದೆ ಅದನ್ನು ಹಾಕಿ ಪ್ಯಾಕ್ ಮಾಡಿ ಹೂಡ್ತಾರೆ. ಎಲ್ಲಿ ನೀವೆಲ್ಲಿ ಅಡ್ಡಾಡ್ತೀರಿ, ಎಲ್ಲಿ ಮಲಗ್ತೀರಿ, ಭಾಳ ಹೊತ್ತು ಎಲ್ಲಿಂದಲ್ಲಿ ಹೂಡ್ತಾರೆ. ಅದೇನಾಗ್ತದೆ, ನೀವು ತಿನ್ನೋ ಆಹಾರ ತಿಂತೀರ, ಆಮೇಲೆ ಒಳಗೆ ಕೊಳೀತದೆ, ಅದು ಗ್ಯಾಸಾಗಿ ಹೊರಗೆ ಬರ್ತದೆ. ಹಾಗೆ ಅದು ಕೊಳೀತದೆ. ಕೊಳತೇನಾಗುತ್ತೆ, ಗಾಳಿಯಾಗಿ ಹೊರಗೆ ಬರ್ತದೆ. ಅದು ಯಾರ ಹತ್ರ ಹೋಗುತ್ತೆ, ಯಾರ ಬೆವರು ಅಲ್ಲಿ ಸೇರಿರುತ್ತೆ ಅವನ ತಕ್ಕೆ ಹೋಗ್ತದೆ. ಹಾಗಾಗಿ ಅವನಿಗೆ ತಲೆ ಕೆಡೋದು, ಆರೋಗ್ಯ ಕೆಡೋದು, ಕೆಲಸ ಆಗದೆ ಇರೋದಾಗ ನನಗೀಗ ಆಯ್ತಲ್ಲ. ಯಾರು ತಾತ ಕಡೆ ಹೋದಾಗ ಇಲ್ಲ ಅದನ್ನು ಯಾರೋ ಮಾಡಿಸಿದರೆ, ಹಾಗೆ ಅದನ್ನು ಕಿತ್ತು ಸುಟ್ಟು ಹಾಕಿದರೆ ಅದು ಹೋಗ್ತದೆ. ಅದಕ್ಕೂ ಒಂದು ಆಯಸ್ಸು. ಹೀಗಾಗಿ ಇದನ್ನು ಬೈಬಲ್ಲು ಹೇಳ್ತದೆ, ಕುರಾನು ಹೇಳ್ತದೆ, ವೇದನೂ ಹೇಳ್ತದೆ. ಎಲ್ಲರಲ್ಲೂ ಇದ್ದಾವೆ ಇವು. ಈ ಗಿಡಮೂಲಿಕೆಯಲ್ಲಿ ಇಂಥ ಶಕ್ತಿ ಇದೆ. ಅದನ್ನು ಒಳ್ಳೆಯದಕ್ಕಾಗಿ ರಾಜಕೀಯ ಯಾವಾಗ ಎಲ್ಲಿವರೆಗೂ ನೀವು ಕೊಡೋ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ. ಲಾಭ ನಷ್ಟ ಇರೋದೆ. ಲಾಭ ಯಾರು ಮಾಡ್ಕೊತಾರೆ, ನಷ್ಟ ಯಾರು ಮಾಡ್ಕೊತಾರೆ. ಸೋತನ ಸತ್ತ, ಗೆದ್ದನ ಸೋತ. ಒಂದು ಎಲೆಕ್ಷನ್ ಅಂದರೆ ಒಂದು 50-60 ಕೋಟಿ ಬೇಕು. ಮತ್ತು ಹೆಂಗೆ ನೈಜ ರಾಜಕಾರಣ ನೀವು ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ? ಅದಕ್ಕೆ ನೀವು ಕೊಡುವಂಥ ಮತದಾರ ಕರಪ್ಷನ್ ಆಗಬಾರ್ದು. ನೀವು ಕೊಡುವಂಥ ಮತ ಪಕ್ಷ ಅಲ್ಲ, ಜಾತಿ ಅಲ್ಲ, ದುಡ್ಡಲ್ಲ. ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯರಿಗೆ ಕೊಟ್ಟರೆ ಆಗುತ್ತೆ.
ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ, ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ. ಈ ದೇಶದಲ್ಲಿ ಯಾವುದು ಇರಬಾರದು ಅದು ನಡೀತಾ ಇದೆ. ಹಿಂದೇನೋ ದೇವತೆಗಳು ಕುಡಿತಿದ್ರಂತೆ ರಾಮರ ಸಾಂದರು, ಈಗ ಅದು ಈ ದೇವತೆಗಳೇ ಕುಡಿಯೋಕೆ ಹತ್ಬಿಟ್ಟಾರೆಲ್ಲ ಈಗ. ಹೀಗಾಗಿ ಮನುಷ್ಯ ಆಯುಷ್ಯ ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಕಮ್ಮಿ ಆಗ್ತಾ ಇದೆ, ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ. ಧರ್ಮಗಳು ಪಾಲಿಟಿಕ್ಸ್ ರಾಜಕೀಯದಲ್ಲಿ ದೋಣಿಲಿ ನೀರು ಇರ್ಬೇಕು, ನೀರಿನ ದೋಣಿ ಇರ್ಬೇಕು. ಹೇಳಿ, ನೀರಿನಲ್ಲಿ ದೋಣಿ ಒಳಗೆ ನೀರಿದ್ರೆ ಮುಳುಗಿ ಹೋಗ್ತದೆ. ರಾಜಕೀಯ ಧರ್ಮದ ಒಂದು ಅಂಗ ಆಗಿರಬೇಕು. ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು, ಗುರು ಕೂತ್ಕೊಳ್ತಿದ್ದ. ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ ವಶಿಷ್ಠ ಆಗಲಿ ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು. ಅದು ಗುರುದ ಧರ್ಮ ಅಂತ. ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು. ಹಿಂದಿನ ಚಕ್ರವರ್ತಿಗಳಿಗೆ ತಲೆ ಕಡೆ ಶಕ್ತಿ ಇತ್ತು. ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರ ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದ್ರು. ಇವತ್ತು ಉಳ್ಕೊಂಡ್ರು. ಹರಿಶ್ಚಂದ್ರ ಆಯಿತು, ಶ್ರೀರಾಮಚಂದ್ರ ಆಯಿತು, ಪಾಂಡವರಾಯಿತು, ಅನೇಕ ರಾಜರು ಮಾರು ಇವತ್ತು ಉಳಿದ್ದಾರೆ ಅಂದರೆ ಅವರು ಧರ್ಮದ ಅವಲಂಬಿಯಾಗಿದ್ದರು. ಒಂದು ಧರ್ಮ ಇತ್ತು, ಒಂದು ಗುರಿ ಇತ್ತು. ಇವರಿಗೆ ಧರ್ಮನೂ ಇಲ್ಲ, ಗುರಿನೂ ಇಲ್ಲ, ದುಡ್ಡು ಮಾಡೋದು ಒಂದೇ ಗುರಿ. ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾಯಿದೆ ಗಾಡಿಗಳೆಲ್ಲ. ಎಲ್ಲಿವರೆಗೂ ಮತಗಿಡುವಂಥ ಮತದಾನ ಮಾಡುವಂಥವನು ಯಾವ ಅಪೇಕ್ಷೆ ಇಲ್ಲದೆ ಮತ ಮಾಡುತ್ತಾನೆ, ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ. ಯಾಕೆ ನೀವೇ ಪರ್ಚೇಸ್ ಒಳಗಾಗ್ಬಿಟ್ರೆ ಮುಗಿದೇ ಹೋಯ್ತಲ್ಲ. ಫಂಡಮೆಂಟಲ್ಸ್ ನಾವು ಅದನ್ನು ನೋಡ್ಬೇಕಷ್ಟೇ. ಗಿಡಪ್ಪ ನಿಂದುವಂಥ ಸರಿ. ಜಗತ್ತಿನಲ್ಲಿ ನೋಡ್ರಿ, ಸಮಾಚಾರ, ವಿಚಾರ, ಪ್ರಚಾರ. ಬೆಳಗಾವಿ ಬಂದ್ವಿ, ನಮ್ಮ ತಿಪ್ಪೇಸ್ವಾಮಿ ಬಂದ್ವಿ, ಒಂದು ಸಮಾಚಾರ. ಸ್ವಾಮಿಗಳು ಕೋಡಿಮಠ ಸ್ವಾಮಿಗಳು ಬಂದರು, ಅವರ ಶಿಷ್ಯರಾಗಿ ಬಂದರು, ನಾವೆಲ್ಲ ಸಮಾಚಾರ. ಪ್ರಚಾರ, ನೀವು ಕೊಟ್ಟರೆ ಬಂದರು, ಪೂಜೆ ಮಾಡಿರು, ಹೋದ್ವಿ. ವಿಚಾರ, ಯಾಕೆ ಬಂದರು, ಏನು ಬಂದರು, ಏನು ವಿಚಾರ. ಇನ್ನೊಂದಿದೆ ಬಹಳ ದೊಡ್ಡದು, ಅಪಪ್ರಚಾರ. ಅದು ಕಡೆಗೆ ಬರ್ಬೇಕದು. ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧ.